ಕೊನೆಗೂ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಯಿತು ಜಾತಿ ಗಣತಿ ವರದಿ. ಚರ್ಚೆ ನಡೆಸಿದ ಬಳಿಕ ಮುಂದಿನ ಸಂಪುಟ ಸಭೆಯಲ್ಲಿ ಜಾರಿ. ಜಾತಿ ಗಣತಿ ವರದಿ ಜಾರಿಗೆ ಕೈನಲ್ಲೇ ಪರ ವಿರೋಧ ತಟಸ್ಥ ನಿಲುವು. ಉಗ್ರ ರಾಣಾನ ವಿಚಾರಣೆ ಶುರು. ಹೇಗಿದೆ ಎಂಕ್ವೈರಿ ಪ್ರಕ್ರಿಯೆ? ಭಾರತಕ್ಕೆ ರಾಣಾನ ಹಸ್ತಾಂತರಿಸುವಾಗ ಹೇಗಿದ್ದ? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಾಕಷ್ಟು ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿರುವ ಜಾತಿ ಗಣತಿ ವರದಿ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದೆ. ಜಾತಿ ಗಣತಿ ವರದಿ ಜಾರಿಗೊಳಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅದರಂತೆ ಇವತ್ತು ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆಯಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಜಾರಿಯ ಸಾಧ್ಯಾಸಾಧ್ಯತೆ ಬಗ್ಗೆ ಚರ್ಚಿಸಲಾಗಿದ್ದು, ಅಂತಿಮವಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವುದು ಅಂತ ನಿರ್ಧರಿಸಿದರು. ಮೊದಲಿಗೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಜನಗಣತಿ ಲಕೋಟೆ ಓಪನ್ ಮಾಡಲಾಯಿತು. ಸಚಿವರ ಕೈಗೆ ಜಾತಿ ಗಣತಿ ದತ್ತಾಂಶ ನೀಡಿದ ಬಳಿಕ ಆ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆಸಲಾಯಿತು. ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯ ಆಲಿಸಿದ ಸಿದ್ದರಾಮಯ್ಯ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದರು. ಇನ್ನು ಏಪ್ರಿಲ್ 17ರಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಆ ಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿ ತೀರ್ಮಾನ ಕೈಗೊಳ್ಳಲಾಗುವುದು ಎನ್ನಲಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ಲರಿಗೂ ಇಲ್ಲ. ಅದರಿಂದ ಕೆಲವುಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ಚರ್ಚೆ ಮಾಡಿ ಇತ್ತ ಜಾತಿ ಗಣತಿ ವರದಿ ಜಾರಿಗೆ ಕಾಂಗ್ರೆಸ್ನಲ್ಲೇ ಹಲವರು ಪರವಾಗಿದ್ದರೆ ಇನ್ನೂ ಕೆಲವರು ವಿರೋಧಿಸಿದ್ದಾರೆ. ಇನ್ನುಳಿದ ಮಂದಿ ತಟಸ್ಥ ನಿಲುವು ತೋರಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಇದು ಜಾತಿ ಗಣತಿ ವರದಿಯಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದರು. ಅಂಕಿಅಂಶ ಏನು ಅಂತ ಯಾರಿಗೂ ಗೊತ್ತಿಲ್ಲ. ವರದಿ ನೋಡಿದ ಮೇಲೆ ಮುಂದಿನ ನಿರ್ಧಾರ ಮಾಡುತ್ತೇವೆ ಅಂತ ಹೇಳಿದರು. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಏನಿದೆ ಅಂತ ನೋಡಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಇನ್ನು ಆರಂಭದಿಂದಲೂ ಡಿಸಿಎಂ ಡಿಕೆ ಶಿವಕುಮಾರ್ ಜಾತಿ ಗಣತಿ ವರದಿಗೆ ವಿರೋಧ ವ್ಯಕ್ತಪಡಿಸಿದರು. ವರದಿ ನೋಡಿ ಮುಂದಿನ ಕ್ರಮ ಅಂತ ಹೇಳಿದರು. ಸಚಿವರಾದ ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಸೇರಿ ಕೆಲವು ಸಚಿವರು ತಟಸ್ಥ ನಿಲುವಿನಲ್ಲಿದ್ದಾರೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದು ನೋಡೋಣ. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಿಕ್ಕೆ ಅವಕಾಶ ಇದೆ. ಮೊದಲನೇದು ಅದು ಜಾತಿ ಗಣತಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ, ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ. ಆ ಸಮೀಕ್ಷೆಯಲ್ಲಿ ಏನಿದೆ ಏನಿಲ್ಲ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಅದು ಕ್ಯಾಬಿನೆಟಿಗೆ ಬರ್ತಾ ಇದ್ದರೆ ಕ್ಯಾಬಿನೆಟ್ನಲ್ಲಿ ಅದು ಏನೇನಿದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಜಾತಿ ಗಣತಿ ವರದಿಯ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಜಾತಿಗಳ ನಡುವೆ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ. ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಇದು ಬಹಳ ದುರಾದೃಷ್ಟವಶಾತ್ ವೈಜ್ಞಾನಿಕ ಸಮೀಕ್ಷೆ ಅಲ್ಲ, ಎಲ್ಲಾ ಮನೆಗಳಿಗೂ ಬಂದು ಸಮೀಕ್ಷೆ ಮಾಡಿಲ್ಲ ಎನ್ನುವ ಮೂಲಕ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇತ್ತ ಯಲ್ಲಾಪುರದಲ್ಲಿ BY ವಿಜೇಂದ್ರ ಮಾತನಾಡಿ, ಸಿಎಂ ಕುರ್ಚಿ ಯಾವಾಗ ಅಲ್ಲೋಡುತ್ತಿದೆಯೋ ಆಗ ಜಾತಿ ಜನಗಣತಿ ಸಿಎಂಗೆ ನೆನಪಾಗುತ್ತೆ. ಯಾವಾಗ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾರೋ ಆಗ ನೆನಪು ಮಾಡ್ಕೊಳ್ತಾರೆ ಎನ್ನುವ ಮೂಲಕ ಕಿಡಿಕಾರಿದ್ರು. ಜಾತಿ ಗಣತಿ ಬೆದರು ಬೊಂಬೆ ತರ ಸಿದ್ದರಾಮಯ್ಯ ಸರ್ಕಾರ ಬಳಕೆ ಮಾಡ್ಕೊಳ್ತಿದ್ದಾರೆ. ಸಿಎಂಗೆ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಎನ್ನುವ ಪ್ರಾಮಾಣಿಕ ಕಳಕಳಿ ಇಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಹಲವಾರು ಜಾತಿಗಳು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಡಿಕ್ಟೇಟ್ ಮಾಡಿ ಬರ್ಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲಾ ಜನಗಳನ್ನ ಭೇಟಿ ಮಾಡಿ ಸಮೀಕ್ಷೆ ಮಾಡಿದ್ರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಇದರಲ್ಲಿ ರಾಜಕೀಯದ ಗಂಧ ಇರೋದ್ರಿಂದ ಇದನ್ನ ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂತ ಹುನ್ನಾರ ಜಾತಿಗಳ ಮಧ್ಯೆ ವಿಷ ಬೀಜ ಇರ್ತದೆ. ಮುಂಬೈ ದಾಳಿಕೋರ ಮೋಸ್ಟ್ ವಾಂಟೆಡ್ ಉಗ್ರ ತಾವರ್ ರಾಣಾನನ್ನ ನಿನ್ನೆಯೇ ಎನ್ಐಎ ಅಧಿಕಾರಿಗಳು ಬಂಧಿಸಿ ಕಸ್ಟಡಿಗೆ ಪಡೆದಿದ್ದಾರೆ. ಎನ್ಐಎ ವಶದಲ್ಲಿರುವ ರಾಣಾನ ವಿಚಾರಣೆಯನ್ನ ಅಧಿಕಾರಿಗಳು ಶುರು ಮಾಡಿದ್ದಾರೆ. ದೆಹಲಿಯಲ್ಲಿರುವ ಎನ್ಐಎ ಕಚೇರಿಯಲ್ಲಿ ವಿಚಾರಣೆ ಆರಂಭಿಸಿದ್ದು, ಮುಂಬೈ ದಾಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕಲೆ ಹಾಕಲು ಮುಂದಾಗಿದ್ದಾರೆ. ಎನ್ಐಎನ 12 ಹಿರಿಯ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟು 3 ಆಯಾಮಗಳಲ್ಲಿ ವಿಚಾರಣೆ ನಡೆಸುವ ಕುರಿತು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಮುಂಬೈ ಬ್ಲಾಸ್ಟ್ ಹೇಗೆ, ಯಾರ್ಯಾರ ಸಹಾಯದಿಂದ ಮಾಡಲಾಯಿತು, ಇದರ ಉದ್ದೇಶ ಏನಿತ್ತು ಅನ್ನೋದರ ಬಗ್ಗೆ ಅಷ್ಟೇ ಅಲ್ಲದೆ ಲಷ್ಕರ್ ಎ ತೊಯ್ಬಾ ಇನ್ನಿತರ ಉಗ್ರ ಸಂಘಟನೆಗಳ ಜೊತೆಗೆ ರಾಣಾನ ಸಂಪರ್ಕ ಹೇಗಿದೆ, ಅದರ ನೆಟ್ವರ್ಕ್ ಎಲ್ಲೆಲ್ಲ ವರ್ಕ್ ಮಾಡ್ತಾ ಇದೆ ಎಂಬುದರ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಇದರ ಜೊತೆಗೆ ದೇಶದ ಇತರ ಪ್ರಮುಖ ನಗರಗಳಿಗೂ ಕೂಡ ರಾಣಾನನ್ನ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಾಜರು ಮಾಡುವ ಸಾಧ್ಯತೆ ಇದೆ. ಮುಂಬೈನ ತಾಜ್ ಹೋಟೆಲ್ ಮೇಲೆ 2008ರಲ್ಲಿ ನಡೆದ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್
ತಹೌರ್ ರಾಣನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿ 18 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದೆ. ನಿನ್ನೆ ಅಮೆರಿಕದ ಮಾರ್ಷಲ್ಗಳು ರಾಣನನ್ನ ಭಾರತದ ಎನ್ಐಎ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ರು. ಇನ್ನು ಭಾರತಕ್ಕೆ ಹಸ್ತಾಂತರಿಸುವ ವೇಳೆಯಲ್ಲಿನ ಫೋಟೋಗಳು ಈಗ ವೈರಲ್ ಆಗಿದೆ. ವಿಶೇಷ ವಿಮಾನದಲ್ಲಿ ಕರೆತರುವ ಮುನ್ನ ಆತನನ್ನ ಸರಪಳಿಗಳಿಂದ ಕಟ್ಟಿಹಾಕಲಾಗಿತ್ತು. ಭಯೋತ್ಪಾದಕನನ್ನ ಸರಪಳಿಯಲ್ಲಿ ಬಂಧಿಸಿ ಸೇನಾ ವಾಯುನೆಲೆಯಂತೆ ಕಾಣುವ ಸ್ಥಳದಲ್ಲಿ ಅಮೆರಿಕದ ಮಾರ್ಷಲ್ಗಳು ಕರೆದೊಯ್ಯುತ್ತಿರುವ ಫೋಟೋವೊಂದು ವೈರಲ್ ಆಗಿದೆ. ಪಾಕಿಸ್ತಾನಿ ಮೂಲದ ಕೆನಡಾ ಪ್ರಜೆ ರಾಣಾ ಅಮೆರಿಕದಿಂದ ಗಡೀಪಾರು ಮಾಡಲ್ಪಟ್ಟ ನಂತರ ಗುರುವಾರ ದೆಹಲಿಗೆ ಬಂದಿದ್ದಾನೆ. ಪಾಲಂ ವಿಮಾನ ನಿಲ್ದಾಣದಿಂದ ಬಂದ ದೃಶ್ಯಗಳಲ್ಲಿ ರಾಣಾ ಬಿಳಿ ಕೂದಲು ಮತ್ತು ಗಡ್ಡದೊಂದಿಗೆ ಬ್ರೌನ್ ಕಲರ್ನ ಮೇಲುಡುಪುಗಳನ್ನು ಧರಿಸಿರುವುದನ್ನ ಫೋಟೋದಲ್ಲಿ ಕಾಣಬಹುದಾಗಿದೆ. ಇನ್ನು ಮುಂದೆ ನಾನು ಮೀಡಿಯಾಗೆ ಅಡ್ರೆಸ್ ಮಾಡಲ್ಲ ಅಂಥೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇವತ್ತು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಇನ್ನು ಮುಂದೆ ನಾನು ಮೀಡಿಯಾ ಅಡ್ರೆಸ್ ಮಾಡಲ್ಲ, ನನಗೆ ಇನ್ಸ್ಟ್ರಕ್ಷನ್ ಬಂದಿದೆ, ಏನಾದರೂ ಇದ್ರೆ ನಾನೇ ಕರೆದು ಬಂದು ಮಾತನಾಡ್ತೇನೆ, ಸುಮ್ಮನೆ ನೀವಿಲ್ಲಿ ಕಾಯೋದು ಬೇಡ ಅಂತ ತಿಳಿಸಿದ್ರು. ಸುದಗುಂಟೆಪಾಳ್ಯದ ಭಾರತಿ ಲೇಔಟ್ನಲ್ಲಿ ಏಪ್ರಿಲ್ 3ರಂದು ಮಧ್ಯರಾತ್ರಿ ಯುವತಿಯನ್ನು ಹಿಂಬಾಲಿಸಿ ಯುವಕನೊಬ್ಬ ಅನುಚಿತವಾಗಿ ವರ್ತಿಸಿದ್ದು. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ದೊಡ್ಡ ನಗರದಲ್ಲಿ ಅಲ್ಲಿ ಇಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರು. ಈ ಹೇಳಿಕೆಗೆ ಭಾರಿ ಟೀಕೆ ವ್ಯಕ್ತವಾಗಿತ್ತು. ವಿರೋಧ ವ್ಯಕ್ತವಾಗ್ತಿದ್ದಂತೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಒಂದು ವೇಳೆ ನನ್ನ ಹೇಳಿಕೆಯಿಂದ ಯಾರ ಮನಸ್ಸಿಗೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು. ಈ ಹೇಳಿಕೆಯ ಬೆನ್ನಲ್ಲೇ ಮೀಡಿಯಾ ಅಡ್ರೆಸ್ ಮಾಡಲ್ಲ ಅಂತ ಹೇಳಿರೋದು ಚರ್ಚೆಗೆ ಕಾರಣವಾಗಿದೆ. ನನಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ನಾನು ಅಡ್ರೆಸ್ ಮಾಡೋದಿಲ್ಲ ನಿಮಗೆ. ಓಕೆ, ನಾನು ಏನಾದರೂ ಇದ್ದರೆ ನಾನು ನಿಮ್ಮನ್ನೆಲ್ಲ ಕರಿತೀನಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬ್ರೀಫಿಂಗ್ ಮಾಡ್ತೀನಿ. ಹಾಂ, ದಯವಿಟ್ಟು ಇಲ್ಲಿ ಬಂದು ಸುಮ್ಮನೆ ಕಾಯಲ್ಲ. ಬೆಂಗಳೂರು ನಗರದ ಬಗಲುಕುಂಟೆಯ ಮುನೇಶ್ವರ ನಗರದಲ್ಲಿ ಹೆತ್ತ ತಾಯಿಯನ್ನೇ ಮಗ ಕೊಂದಿರುವ ಘಟನೆ ನಡೆದಿದೆ. ಕುಡಿಯಲು ಹಣ ಕೊಟ್ಟಿಲ್ಲವೆಂದು ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆಗೈದಿದ್ದಾನೆ. 82 ವರ್ಷದ ಶಾಂತಾಬಾಯಿ ಮೃತ ಮಹಿಳೆ. ಮಹೇಂದ್ರ ಸಿಂಗ್ ತಾಯಿಯನ್ನೇ ಕೊಂದ ಪಾಪಿ ಅಂತ ಗುರುತಿಸಲಾಗಿದೆ. ಕುಡಿತದ ಚಟಕ್ಕೆ ಬಿದ್ದು ಕೆಲಸಕ್ಕೆ ಹೋಗದೆ ಅಲಿಯುತ್ತಿದ್ದ ಮಗ ನಿತ್ಯ ಹಣಕ್ಕಾಗಿ ತಾಯಿಗೆ ಕಿರುಕುಳ ನೀಡಿ ಕೆಟ್ಟ ಪದಗಳಿಂದ ನಿಂದಿಸುತ್ತಿದ್ದ. ನಿನ್ನೆ ಹಣ ಕೊಡದಿದ್ದಕ್ಕೆ ಕೊಲೆ ಮಾಡಿದ್ದಾನೆ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಟೆರೇಸ್ನ ಬಾಗಿಲು ಮುರಿದು ಖದೀಮರು ಕಳ್ಳತನ ಮಾಡಿದ್ದಾರೆ. ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ಮೈಲಸಂದ್ರದಲ್ಲಿರುವ ಶ್ರೀನಿವಾಸ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿರುವ ಘಟನೆ ನಡೆದಿದೆ. ಜರ್ಮನಿಯಲ್ಲಿರುವ ಮಕ್ಕಳನ್ನ ನೋಡಿಕೊಂಡು ಮನೆಗೆ ಹಿಂತಿರುಗಿದಾಗ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಮನೆ ರೂಮ್ನಲ್ಲಿದ್ದ ಬೀರುಗಳೆಲ್ಲ ಓಪನ್ ಆಗಿದ್ದು 100ಕ್ಕೂ ಹೆಚ್ಚು ಸೀರೆಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮುದಾಯದ ನಾಯಕರ ತಿಕ್ಕಾಟ ಮುಂದುವರೆದಿದೆ. ಶಾಸಕ ಯತ್ನಾಳ್ ಬೆನ್ನಿಗೆ ನಿಂತ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಲು ಮಹತ್ವದ ಸಭೆ ನಡೆಸಿದ್ದು, ಸ್ವಾಮೀಜಿಗಳ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ಟ್ರಸ್ಟ್ ಪದಾಧಿಕಾರಿಗಳು ಒಟ್ಟಾಗಿ ನಿರ್ಣಯ ಕೈಗೊಂಡ್ರೆ ಮೃತ್ಯುಂಜಯ ಸ್ವಾಮೀಜಿ ಪೀಠದಿಂದ ಕೆಳಗಿಳಿಯೋದು ಖಚಿತ. 48 ಮೂಲ ಟ್ರಸ್ಟಿಗಳ ನಿರ್ಧಾರವೇ ಅಂತಿಮ ಅಂತ ಸಮುದಾಯದ ನಾಯಕರು ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ. ಸಮಾಜ ಸಂಘಟನೆಯಾಗಬೇಕು, ಕೂಡಲ ಸಂಗಮ ಪೀಠ ಅಭಿವೃದ್ಧಿಯಾಗಬೇಕು, ಸಮಾಜದ ಒಳಿತಿಗೆ ಕೆಲಸ ಮಾಡೋರ ಅವಶ್ಯಕತೆ ಇದೆ ಅಂತ ಮಾಜಿ ಎಂಎಲ್ಸಿ ಮೋಹನ್ ಲಿಂಬಿಕಾಯಿ ಹೇಳಿದ್ರು. ಕೂಡಿದ ಎಲ್ಲರೂ ಕೂಡ್ಕೊಂಡು ಒಟ್ಟಾರೆಯಾಗಿ ನಮಗೇನು ಸಮಾಜ ಸಂಘಟನೆ ಆಗಬೇಕು, ಕೂಡಲ ಸಂಗಮ ಪೀಠ ಅಭಿವೃದ್ಧಿ ಆಗಬೇಕು ಮತ್ತು ಸಮಾಜದ ಅಭಿವೃದ್ಧಿ ಸಲುವಾಗಿ ಚಿಂತನೆ ಮಾಡಬೇಕು ಅನ್ನೋದು ನಮ್ದು ಎಲ್ಲರ ಅನಿಸಿಕೆ. ಮೊಹಮ್ಮದ್ ಪೈಗಂಬರ್ ಕುರಿತು ಶಾಸಕ ಯತ್ನಾಳ್ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಹುಬ್ಬಳ್ಳಿಯಲ್ಲಿ ರಾಮನವಮಿ ಕಾರ್ಯಕ್ರಮ ಆಚರಣೆ ವೇಳೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಇದೇ ವಿಚಾರವಾಗಿ ಈಗ ಯತ್ನಾಳ್ ವಿರುದ್ಧ ಸ್ಫೋಟಕ ಆಡಿಯೋವೊಂದು ವೈರಲ್ ಆಗ್ತಿದೆ. ಪೈಗಂಬರ್ ವಿರುದ್ಧ ಮಾತನಾಡಿರೋ ಯತ್ನಾಳ್ ವಿರುದ್ಧ ಪ್ರತಿಭಟನೆ ಮಾಡಲು ಎಲ್ಲರೂ ಒಟ್ಟಾಗಬೇಕೆಂದು ಯುವಕನೋರ್ವ ಪ್ರಚೋದನಾತ್ಮಕ ಹೇಳಿಕೆ ನೀಡಿರೋದು ವೈರಲ್ ಆಗಿದೆ. ಯತ್ನಾಳ್ ಮನೆಗೆ ಮುತ್ತಿಗೆ ಹಾಕಲು ಇದೇ ತಿಂಗಳ 15ರಂದು ಎಲ್ಲರೂ ಒಟ್ಟಾಗಬೇಕು. ಯತ್ನಾಳ್ ಅರೆಸ್ಟ್ ಆಗಬೇಕು, ಇಲ್ಲವಾದರೆ ಆತನ ತಲೆಯನ್ನ ಕತ್ತರಿಸಬೇಕು. 15ನೇ ತಾರೀಕು ಯತ್ನಾಳ್ ಫೈನಲ್ ಡೇ. ಅಂದು ಯತ್ನಾಳ್ ನೇರವಾಗಿ ಜನತ್ಗೆ ಹೋಗ್ತಾನೆ. ಯತ್ನಾಳ್ ದಿ ಎಂಡ್ ಎಂದು ಮಾತನಾಡಿರೋ ಆಡಿಯೋ ವೈರಲ್ ಆಗಿದ್ದು ವಿಜಯಪುರದೆಲ್ಲೆಡೆ ಆತಂಕ ಸೃಷ್ಟಿಸಿದೆ. और सब जना फैसला करें इस बार उसका दी एंड, या उन्हें अरेस्ट होना या सब के सब उसके घर को निकलना रैली। मेहरबानी कर को 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इकट्ठा करो। 15 तारीख को अम्बेडकर सर्कल में जमा होना। इस बार उसका फाइनल डे, या उन्हें अरेस्ट होना या उसका सर तन से जुदा होना। यत्नाल सीधा जहन्नुम में जाना।